ಅಹಂಕಾರಕ್ಕೆ ಧಿಕ್ಕಾರ, ಅವರ ಅಟ್ಟಾಸಕ್ಕೆ, ಅವರ ಅಹಂಕಾರಕ್ಕೆ. ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ. ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳಿಗೆ, ಅವರ ಅಟ್ಟಾಸಕ್ಕೆ, ಅವರ ಅಹಂಕಾರಕ್ಕೆ. ಮುದಿಗೆರೆ ದಲಿತ ಗ್ರಾಮಕ್ಕೆ ಕುಡಿಯುವ ನೀರು 7 ದಿನಗಳು ಕೊಡದೇ ಇರತಕ್ಕಂತ ಆಡಳಿತ ಅಧಿಕಾರಿಗಳಿಗೆ, ಅಂಬೇಡ್ಕರ್ಗೆ ಬೇಕೇ ಬೇಕು, ಬೇಕೇ ಬೇಕು. ದಲಿತರು 2250 ಮನೆಗಳಿಗೆ ನೀರು ಕೊಡದಿದೆ ತಾಲೂಕು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಅವರ ಅಹಂಕಾರಕ್ಕೆ ಧಿಕ್ಕಾರ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ಕುಡಿಯುವ ನೀರು ಕೊಡದೇ ಇರತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಧಿಕ್ಕಾರ, ಅವರ ಅಹಂಭಾವಕ್ಕೆ ಧಿಕ್ಕಾರ. ಕಾನೂನಂತೆ ಕಾನೂನು. ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ. ಈ ಒಂದು ಮುದಿಗೆರೆ ಗ್ರಾಮದಲ್ಲಿ 200 ಬಡ ದಲಿತ ಕುಟುಂಬಗಳು ಕೂಲಿಯಿಂದ ಜೀವನ ಮಾಡೋದು. ಏನು ಸುಮಾರು 1 ತಿಂಗಳಿಂದ ಆಗಾಗ ಕುಡಿಯೋ ನೀರಿನ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ. ನೀರು ಸುತ್ತಮವಾಗಿ ನೀರೇ ಇಲ್ಲ. 7 ದಿನಗಳಿಂದ ಸುತ್ತಮವಾಗಿ ಕುಡಿಯೋ ನೀರು RO ಪ್ಲಾಂಟ್ ಆಗಲಿ ಕುಡಿಯೋ ನೀರಾಗಿ ಯಾವುದೂ ಇಲ್ಲ, ರಿಪೇರ್ ಆಗಿದೆ. ಇದನ್ನು ನಾನು ಈ ಹಿಂದೆನೇ 2-3 ದಿನ ಹಿಂದೆನೆ ಮೊನ್ನೆ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ PDO ಮತ್ತು ತಾಲೂಕ್ ಪಂಚಾಯತಿ ಇಒ ಗಮನಕ್ಕೆ ತಂದಿದ್ದೀನಿ. ಆದ್ರೂ ಅವರು ನಾಳೆದ್ದು ಜಯಜಮ್ ಅವರು ಮಾಡಿಕೊಡ್ತಾರೆ, ಅವರು ಒಂದು ಬೋರ್ವೆಲ್ ಕೊಡ್ತಾರೆ, ಅದು ಬಿಡ್ತೀವಿ ಅಂತಾರೆ ಹೊರತು ಈ ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಇಲ್ವಾ? ತುರ್ತು ಪರಿಸ್ಥಿತಿ ನೀರಿಗಾಗಿ ಸರ್ಕಾರ ಒಂದು ಜಿಲ್ಲೆಗೆ 1 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ತಹಶೀಲ್ದಾರರಿಗೆ ದುಡ್ಡನ್ನ ಕಳಿಸಿದೆ. ಈ ನಮಗೆ 7 ದಿನ ಸತತವಾಗಿ ಬರೀ ದಲಿತರಿರ್ತಕ್ಕಂಥ ಗ್ರಾಮ, ಆ ಗ್ರಾಮಕ್ಕೆ 7 ದಿನ ನೀರಿಲ್ಲ. ನಾನು ಲಿಖಿತವಾಗಿ ಬ್ಲೀಚಿಂಗ್ ಪೌಡರ್ ಹಾಕಿ ಟ್ಯಾಂಕ್ಗಳನ್ನ ತೊಳಿರಿ, ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿಸಿ, ಏನೂ ಕ್ರಮ ತಗೊಂತ ಇಲ್ಲ. ಮೂಲ ಸೌಲಭ್ಯಗಳು ಏನು ಮಾಡ್ತಾ ಇಲ್ಲ. ನಮಗೆ ಇವಾಗ ಬಂದಿರೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಹೇಳಿ ಅಧಿಕಾರಿಗೆ ಸಾಕಾಗಿ ನಮ್ಮ ಒಂದು ದಲಿತರ ಒಂದು ಏನು ಅಂದ್ರೆ ಎಲ್ಲಿ ಅನ್ಯಾಯ ಆಗುತ್ತಾ ನಮಗೆ ನ್ಯಾಯ ಸಿಗಬೇಕು ಅಂತ ನಮಗೆ ನೀರಿಲ್ಲ. 7 ದಿನ ಸತತವಾಗಿ ಕುಡಿಯೋಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಜನರಿಗೆ ಜಾನುವಾರುಗಳಿಗೆ ನೀರಿಲ್ಲ ಅಂತ ಹೇಳ್ಬಿಟ್ಟು ನಾವು ರಾತ್ರಿ ಪೊಲೀಸ್ ಅವರಿಗೆ ಮೊನ್ನೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದು ನಾನು ಈ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಗ್ರಾಮ ಪಂಚಾಯತಿ ಕಚೇರಿ ಮುಂದ್ಗಡೆ ಒಂದು ಧರಣಿಯನ್ನ ಮಾಡ್ತಾ ಇದ್ದೀನಿ. ನಮಗೆ ಏನು ಮುಖ್ಯ ಉದ್ದೇಶ ಅಂದ್ರೆ, ಸಂಜೆ ಒಳಗೆ ಏನು ಕೆಟ್ಟೋಗಿದೆ, ನೀವು ಎಲ್ಲಿ ಮಾಡ್ತಾರೆ, ಕಾಸಿದೋ ಕಾಸಿಲ್ಲ ಡೋಂಟ್ ನೋ, ನೀವು ಇಮಿಡಿಯೇಟ್ ಆಗಿ ಪೈಪ್ಗಳು, ಕೇಬಲ್, ಸ್ಟಾರ್ಟ್ರು, ಪಂಪ್ ಮಾಡಿ ತಂದು ನಮ್ಗೆ ಸಂಜೆ ಒಳಗೆ ಇಮಿಡಿಯೇಟ್ ಆಗಿ ತ್ವರಿತವಾಗಿ ನೀರು ಬಿಡಬೇಕು. ಇಲ್ಲ ಅಂದ್ರೆ ನಾವು ನಿರಂತರವಾಗಿ ಧರಣಿ ಕೂತ್ಕೊಂತೀವಿ, ಹಗಲು ರಾತ್ರಿ ಕೂತ್ಕೊಂತೀವಿ. ಅದು ಯಾವಾಗ ನಮ್ಗೆ ನೀರು ಬರುತ್ತೋ ಆವಾಗ ನಾವು ಈ ಒಂದು ಧರಣಿಯನ್ನ ಕೈ ಬಿಡ್ತೀವಿ. 7 ದಿನದಿಂದ ನೀರು ಬರ್ತಲ್ಲ ಸರ್, 7 ದಿನ ಸತತವಾಗಿ. ಈಗ ನೆನ್ನೆಯಿಂದ ಟ್ಯಾಂಕರ್ ಓಡಿಸ್ತಾ ಇದ್ದಾರೆ, ಅದು ಅರ್ಧಂಬರ್ಧಂ ಟ್ಯಾಂಕರ್ ಓಡಿಸ್ತಾ ಇದ್ದಾರೆ. ಅಷ್ಟೊಂದು ಹಳ್ಳಿ 221 ಮನೆಗಳಿದೆ, ಕುಟುಂಬಗಳು ದಲಿತರು. ಆ ಊರಿಗೆ ಒಂದು ಅರ್ಧಂಬರ್ಧ ಟ್ಯಾಂಕರ್ ಓಡಿಸೋದು, ನೀರು ಸಾಕಾಗ್ತಾ ಇಲ್ಲ. ಎಷ್ಟು ಬೋರ್ ಇದೆ ನಿಮ್ಮೂರಿಗೆ? ನಮ್ಮೂರಲ್ಲಿ ಕೆರೆಯಲ್ಲಿ ಒಂದಿದೆ,
ಅದಕ್ಕೂ ಪಂಪು ಮೋಟರ್ ಬಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇವರ ಪಂಚಾಯತ್ ಅವರು. ಈ ಜೆಜೆಮ್ ಅವರು ಪಂಪು ಮೋಟರ್ ಬಿಟ್ಟಿದ್ದಾರೆ, ಅದನ್ನ ಟಿ ಸಿ ಕಲೆಕ್ಷನ್ ಪ್ರಾಣ ಬಿಡಿಲ್ಲ. ಈಗ ನಮ್ಮ ಊರಿಗೆ ಒಳ್ಳೆ ನೀರು ಬರ್ತಾ ಇತ್ತು, ಅದರಲ್ಲಿ ಪೈಪ್ ಇರಲಿಲ್ಲ, ಬೋರ್ ನಿಂತೋಗಿದೆ, 7 ದಿನದ ನಿಂತೋಗಿದೆ. ಅದನ್ನ ಇಮಿಡಿಯೇಟ್ಲಿ ಮಾಡಿ, ನಿಮ್ಮ ಮೇಲೆ ಗಮನ ತನ್ನಿ, ಇಲ್ಲ ಸಾಲ ಮಾಡಿ, ನಿಮ್ಮಲ್ಲಿ ದುಡ್ಡು ಸಾಲ ಮಾಡಿ. ಈಗ ಜನರು ನಮ್ಗೆ ಏನ್ ಕೇಳ್ತೀವಿ ಸ್ವಾಮಿ, ಗ್ರಾಮ ಪಂಚಾಯತ್ ಬಂದಾಗ ಏನೂ ಕೇಳಲ್ಲ, ನಮ್ಗೆ ಕುಡಿಯೋಕೆ ನೀರು ಕೇಳ್ತೀವಿ, ಏನೋ ಚರಂಡಿಗಳು ಸಾಂಕ್ರಾಮಿಕ ರೋಗ ಬರೋದ್ರಲ್ಲಿ ಚರಂಡಿಗಳು ಸ್ವಚ್ಛತೆ ಮಾಡಿ ಅಂತ ಹೇಳ್ತೀವಿ, ಯಾವ್ದು ಸರ್ಕಾರದಿಂದ ಬಂದು ಮನೆ ಕೊಡಿ ಅಂತ ಹೇಳ್ತೀವಿ. ನಾವೇನು ಕೇಳಿಲ್ಲ ಸ್ವಾಮಿ ನಿಮ್ಗೆ. ನಾವು ಫಸ್ಟ್ ಕೇಳಿದ ಫಸ್ಟ್ ಪ್ರಿಫರೆನ್ಸ್ ಕುಡಿಯೋ ನೀರು, ನೀವು ಅದು ಕೊಡಿಲ್ಲ ಅಂದ್ರೆ ನಾವು ಇನ್ನು ಬದುಕಿದ್ದು ಏನು ಸಾರ್ಥಕ ಇಲ್ಲ. ನೀವು ಅಧಿಕಾರಿಗಳು ಏನ್ ಮಾಡ್ತಿದ್ರಿ ನೀವು? ಅದಕ್ಕೆ ಏನ್ ಕೆಲಸ ಅಧಿಕಾರಿಗಳಿಗೆ? ಈ ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ? ಇಲ್ಲಿ ಕಮಿಟಿ ಇಲ್ಲ. ಈಗ ಒಂದು ಪಂಚಾಯತಿಗೆ ಅಡ್ಮಿನಿಸ್ಟ್ರೇಟರ್ ಆಡಳಿತ ಅಧಿಕಾರ ನೇಮಕ ಮಾಡಿದ್ದಾರೆ. ಏನ್ ಮಾಡ್ತಾ ಇದಾರೆ? ಯಾವ ಹಳ್ಳಿ ವಿಸಿಟ್ ಕೊಡ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ನಾವು ಬರ್ಬೇಕಾ? ನಮ್ಗೆ ಬೇಕಾಗಿತ್ತು. ನಾವು ಅಲ್ಲಿಂದ ಬಾಯಿ ಹೊಡ್ಕೊಂಡು ಇಲ್ಲಿ ಬಿದಿಗೆ ತಗೊಂಡು ಬಿಸಿಲಲ್ಲಿ ಧರಣಿ ಕುತ್ಕೊಂಡು ನಿಮ್ಗೆ ಅದಕ್ಕಿಂತ ಏನ್ ಕೆಲಸ? ಸರ್ಕಾರ ನಮಗೆ ನಿಮ್ಮನ್ನು ಸರ್ವೆಂಟ್ ಆಗಿ ಕಳಿಸಿರೋದು. ಏನು ಸಮಸ್ಯೆಗಳಿದೋ ಆ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಿಮ್ಮ ಅಧಿಕಾರ ನೇಮಕ ಮಾಡ್ಕೊಳ್ತಿರೋದು. ನೀವು ಅದು ಮಾಡಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಒಂದು ಕೃಷ್ಣ ಗ್ರಾಂಡ್, ಶ್ರೀನಿವಾಸ ಗ್ರಾಂಡ್ ಅಂತಿದೆ, ನಾವು ಸುಮಾರು ನೋಟಿಸ್ ಕೊಡಿ, ಅದು ಪಬ್ಲಿಕ್ ತೊಂದರೆ ಆಗ್ತಾ ಇದೆ, ಯಾರನ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ನೀವೇ ಹೊಣೆಗಾರರು ಅಂತ ಹೇಳ್ತಾ ಇದ್ವಿ. ಮತ್ತೆ ಈ ಸತ್ತುಗಳು ವರ್ಷದಿಂದ ಇಲ್ಲ. ಈ ಸತ್ತುಗಳು ಬಿಟ್ಟು 1 ತಿಂಗಳಾಗಿದೆ. ಇದುವರೆಗೂ ಅರ್ಜಿಗಳು 30-40 ಮುಗಿದಿವೆ. 23 ಹಳ್ಳಿಗಳು ಅರ್ಜಿಗಳಿದೆ, ಇದುವರೆಗೂ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಈ ಹಿಂದೆ ತಮ್ಮ ಮಾಧ್ಯಮ ಸಹೋದರ ಮುಂದ್ಗಡೆನು ಪ್ರಸ್ತಾವನೆ ಮಾಡಿದ್ದೀನಿ, ಈ ಸತ್ತುಗಳು ಮಾಡ್ತಾ ಇಲ್ಲ ಅಂತ. ಆ ಸರ್ಕಾರನೇ ಸ್ಥಗಿತ ಮಾಡಿತ್ತು. ಈ ಸರ್ಕಾರ ಬಿಟ್ಟು 1 ತಿಂಗಳ 15 ದಿನ ಆಗಿದೆ, ಇದುವರೆಗೂ ಮಾಡ್ತಾ ಇಲ್ಲ, ಅರ್ಜಿನೇ ತಗೊಂತಾ ಇಲ್ಲ. ಈಗ ಅವೆಲ್ಲ ಇರಲಿ, ನಮಗೇನಂದ್ರೆ ನಾವು ಬಂದಿರೋ ಉದ್ದೇಶ ಅಂದ್ರೆ ನಮಗೆ ನೀರು ಕೊಡಬೇಕು ಅಷ್ಟ. ನಮ್ಗೆ ನೀರು ಕೊಟ್ರೆ ನಾವಿಲ್ಲಿಂದ ಧರಣಿಯನ್ನು ಹಿಂಪಡೆದು ಹೋಗ್ತೀವಿ. ಇಲ್ಲಾಂದ್ರೆ ನಿರಂತರವಾಗಿ ಹಗಲು ರಾತ್ರಿ ನಮ್ಗೆ ಯಾವಾಗ ನೀರು ಬರುತ್ತೋ ಅಷ್ಟವರೆಗೂ ನಾವು ಕೂರ್ತೀವಿ. ನಮ್ಮ ಮೇಲೆ ಬೇಕಾದ್ರೆ ಕಾನೂನು ಕ್ರಮ ತಗೊಳ್ಳಿ, ಏನ್ ಬೇಕಾದ್ರೆ ಮಾಡ್ಲಿ. ನಾವು ಯಾವುದಕ್ಕೂ ನ್ಯಾಯಯುತವಾಗಿ ಮಾಡ್ತಾ ಇದೀವಿ. ನಾವು ಯಾವುದೇ ಅಹಿತರ ಘಟನೆಗಳು, ಸಾರ್ವಜನಿಕರು ತೊಂದರೆ ಮಾಡೋದು, ಕಚೇರಿ ಹತ್ರ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕೋದು, ಇನ್ನೊಂದು ಮಾಡೋದು ಯಾವುದು ನಾವು ಮಾಡ್ತಾ ಇಲ್ಲ. ನಾವು ಶಾಂತವಾಗಿ ನ್ಯಾಯದ ಕ್ರಮಬದ್ಧವಾಗಿ ಕೂತು ಧರಣಿ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಗೆ ಇವತ್ತೇ ಇಮಿಡಿಯೇಟ್ ಆಗಿ ನೀವ್ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಊರಿಗೆ ನೀರು ಬೇಕು, ನಮ್ಮ ಜನಕ್ಕೆ ನೀರು ಬೇಕು. ನೀರು ಕೊಟ್ರೆ ನಾವು ಇಲ್ಲಿಂದ ವಾಪಸ್ ಹೋಗ್ತೀವಿ. ದಯವಿಟ್ಟು ಅಧಿಕಾರಿನ ಕರೆಸಿ ಒಂದು ಮೆಮೊರಾಂಡಮ್ ಕೊಡ್ತೀವಿ. ಅವ್ರ ಅಧಿಕಾರ ತಾವು ಮಾಧ್ಯಮ ಮಿತ್ರರು ದಯವಿಟ್ಟು ಕೇಳಿ, ಯಾಕೆ ಏನಾಗಿತ್ತು ಅಂದ್ರೆ ಏನಾಗಿದೆ ಅಂತ ತಾವು ಕೇಳಿ ಅಂತ ಹೇಳ್ತಾ ತಮಗೆ ವಂದನೆ ಮಾಡ್ತಾ ಇದ್ದೀನಿ. వారం ఇంకా నీళ్ళు వస్తుండే సార్ మా ఊరికి. ముదిగిరి 8 దినాలు ఇంకా వస్తాం లేదు. ఫిల్టర్ నీళ్లు రాలేదు, బోర్ నీళ్లు రాలేదు. ಮೋಟರ್ ರಿಪೇರಿ ಆಗಿದ್ದು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದನ್ನೇನು ಟ್ಯಾಂಕರ್ ಮುಖಾಂತರ ನೆನ್ನೆಂದಿನ ಟ್ಯಾಂಕರ್ ಅನ್ನು ಓಡಿಸಿದೀವಿ, ಈಗಲೂ ಓಡಿಸ್ತಾ ಇದೀವಿ. ಈಗ ಮತ್ತೆ ರಿಪೇರಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಜೆಜೆಎಂ ಕನೆಕ್ಷನ್ ನನ್ನೆಲ್ಲ TC ಎಲ್ಲ ಕನೆಕ್ಷನ್ ಮಾಡಿದ್ದಾರೆ. ಈಗ ಒಂದು ಸಾಯಂಕಾಲ 4 ಗಂಟೆ ಒಳಗಡೆಗೆ ಜೆಜೆಎಂ ಕನೆಕ್ಷನ್ ಕೊಡ್ತೀವಿ, ನೀರು ಸರಬರಾಜು ಮಾಡ್ತೀವಿ. ಅಲ್ಲಿವರೆಗೂ ನೆನ್ನೆಯಿಂದನೂ ಟ್ಯಾಂಕರ್ ಓಡಿಸ್ತಾ ಇದೀವಿ, ಈಗಲೂ ಟ್ಯಾಂಕರ್ ಹೊಡಿತಾ ಇದೀವಿ. ಸಾಯಂಕಾಲ ಅಷ್ಟೊತ್ತಿಗೆ ಪಂಪು ಮೋಟರ್ ರೆಡಿ ಮಾಡಿಸಿ ನೀರು ಬಿಡುವ ವ್ಯವಸ್ಥೆನ ನಾವು ಮಾಡ್ಕೊಡ್ತೀವಿ ಅದನ್ನ.